ಬಾಳಲ್ಲಿ ಪವಿತ್ರ ಬಂಧನ. ಕಾಂಟ್ರವರ್ಸಿ ಪೊರ್ಕೆಯ ಅರಗಿಣಿ, ಸೌಂದರ್ಯದ ಗಣಿ. ಡಿ ಬಾಸ್ ಪವಿತ್ರ ಲವ್ ಕಹಾನಿ ಶುರುವಾಗಿತ್ತು ಎಲ್ಲಿ? ಹಾಲ್ಗಿನ್ನಿ ಚೆಲುವೆಯ ಹಳೆ ಕಥೆ ಅತ್ಯಂತ ರೋಚಕ. ಪವಿತ್ರ ಗೌಡ ನೋಡೋಕೆ ಹಾಲ್ಗಿನ್ನಿ ಚೆಲುವೆ. ಆಕೆಯ ಫೋಟೋ ನೋಡೋ ಎಲ್ರೂ ಒಂದು ಕ್ಷಣ ಅರೆ ವಾಹ್ ಎಂಥ ಫಿಗರ್ ಅಂತ ಹೇಳದೇ ಇರೋಕೆ ಚಾನ್ಸೇ ಇಲ್ಲ. ಆಕೆಯ ಕಣ್ಣು ಕುಕ್ಕೋ ಸೌಂದರ್ಯ ಅಂಥದ್ದು. ಸದ್ಯ ಕರುನಾಡಲ್ಲಿ ಎಲ್ಲಿ ಕೇಳಿದ್ರೂ ಈಕೆಯದ್ದೇ ಬಿಸಿ ಬಿಸಿ ಸುದ್ದಿ. ಬ್ಯೂಟಿ ಕ್ವೀನ್ ಪವಿತ್ರ ಗೌಡ ಡಿ ಬಾಸ್ ಆಪ್ತ ಗೆಳತಿ ಅನ್ನೋ ವಿಚಾರ ಗುಟ್ಟಾಗಿ ಉಳಿದಿಲ್ಲ. ಒಮ್ಮೆ ನೋಡಿದ್ರೆ ಮತ್ತೊಮ್ಮೆ ನೋಡಿದ್ರೆ ಮಗದೊಮ್ಮೆ ನೋಡಬೇಕು ಅನ್ನೋ ಪ್ರಚಂಡ ಸೌಂದರ್ಯ ಈ ಪವಿತ್ರ ಗೌಡಳದ್ದು. ಇದೇ ಪವಿತ್ರ ಗೌಡ ಚಿತ್ರದುರ್ಗ ಮೂಲದ ದರ್ಶನ್ ಅಭಿಮಾನಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಫಿಟ್ ಆಗಿ ಪೊಲೀಸ್ ತನಿಖೆ ಎದುರಿಸುತ್ತಿದ್ದಾಳೆ. ಮರ್ಡರ್ ಕೇಸ್ನಲ್ಲಿ ಡಿ ಬಾಸ್ ದರ್ಶನ್ ಸಹ ಪವಿತ್ರ ಜೊತೆ ಕಸ್ಟಡಿಯಲ್ಲಿದ್ದಾರೆ. ದರ್ಶನ್ ಅವರ ಜೊತೆ ಪವಿತ್ರ ಗೌಡ ಅವರಿಗೆ ಗೆಳೆತನಕ್ಕೂ ಮೀರಿದ ಸಂಬಂಧ ಇದೆ. ಮರ್ಡರ್ ಕೇಸ್ ಬೆಳಕಿಗೆ ಬಂದ ಮೇಲೆ ಪವಿತ್ರ ದರ್ಶನ್ ಅವರ ಎರಡನೇ ಹೆಂಡತಿ ಅನ್ನೋದು ಜಗಜ್ಜಾಹೀರಾಗಿದೆ. ಬಾಕ್ಸ್ ಆಫೀಸ್ ಸುಲ್ತಾನನಿಗೆ ಪವಿತ್ರ ಸಿಕ್ಕಿದ್ದೆಲ್ಲಿ? ಪರಿಚಯ ಆಗಿದ್ದು ಯಾವಾಗ? ಇಬ್ಬರು ಬಿಟ್ಟಿರಲಾರದಷ್ಟು ಹತ್ತಿರ ಆಗಿದ್ದು ಹೇಗೆ ಅನ್ನೋದು ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರ. ಪವಿತ್ರ ಗೌಡ ಮೂಲ ಕೆದುಕುತ್ತಾ ಹೋದ್ರೆ ಥೇಟ್ ಸಿನಿ ಕಹಾನಿ ಥರಾನೇ ಆಕೆಯ ಲೈಫ್ ಓಪನ್ ಆಗುತ್ತೆ. ಬೆಂಗಳೂರು ಗ್ರಾಮಾಂತರ ಪ್ರದೇಶವಾದ ತಲಘಟ್ಟಪುರ ಮೂಲದ ಪವಿತ್ರ ಗೌಡ ಮುಂಚೆ ವಾಸವಾಗಿದ್ದು ಬೆಂಗಳೂರಿನ ಜೆಪಿ ನಗರದಲ್ಲಿ. ಕಾಲೇಜು ದಿನಗಳಲ್ಲಿ ಸಿನಿರಂಗದಲ್ಲಿ ಮಿಂಚುವ ಕನಸುಗಳನ್ನು ಕಂಡಿದ್ದ ಪವಿತ್ರಗೆ ದೈವದತ್ತವಾಗಿ ಬಂದಿದ್ದ ಸ್ಫುರದ್ರೂಪ ಸಾಥ್ ಕೊಟ್ಟಿತ್ತು. ಮೊದಲು ಮಾಡೆಲಿಂಗ್ ಲೋಕಕ್ಕೆ ಕಾಲಿಟ್ಟು ದೊಡ್ಡ ಹಲ್ಚಲ್ ಸೃಷ್ಟಿಸಿದ್ದಳು. ನೋಡ್ತಿದ್ದಂತೆ ಬೆಂಗಳೂರಿನಲ್ಲಿ ಫೇಮಸ್ ಆಗಿದ್ದಳು. ಬೆಂಗಳೂರಿನ ಬಿಪಶ್ ಕಾಟನ್ ಕಾಲೇಜಿನಲ್ಲಿ BCA ಪದವಿ ಮುಗಿಸಿರೋ ಪವಿತ್ರ ಮಾಡೆಲಿಂಗ್ ಹಾಗೂ ರ್ಯಾಂಪ್ ಅಪ್ ಶೋಗಳಲ್ಲಿ ಹೆಜ್ಜೆ ಹಾಕುವಾಗಲೇ ಚಿನ್ನಾಭರಣ ಮಳಿಗೆಗಳ ಜಾಹೀರಾತುಗಳಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಮಿಸ್ ಬೆಂಗಳೂರು ಆಗಿಯೂ ಗುರುತಿಸಿಕೊಂಡಿದ್ದರು. ದರ್ಶನ್ ಅಭಿನಯದ ಜಗ್ಗುದಾದ ಚಿತ್ರದ ಸಮಯದಲ್ಲಿ ಪವಿತ್ರ ಗೌಡ ಹಾಗೂ ದರ್ಶನ್ಗೆ ಪರಿಚಯವಾಗಿತ್ತು. ಆ ಚಿತ್ರಕ್ಕೆ ಹೀರೋಯಿನ್ ಆಗೋಕೆ ಆಡಿಷನ್ ಕೊಡಲು ಹೋದಾಗ ಇಬ್ಬರ ನಡುವೆ ಸ್ನೇಹದ ಮೊಳಕೆ ಒಡೆದಿತ್ತು. ಅಲ್ಲಿಂದ ಶುರುವಾದ ಗೆಳೆತನ, ಪ್ರೀತಿ ಬಳಿಕ ಈಗ ಮದುವೆ ಕೂಡ ಆಗಿದ್ದು ಸಂಸಾರ ನೌಕೆ ಸಾಗಿದೆ. ಇಬ್ಬರ ನಡುವಿನ ಬಾಂಧವ್ಯ ಹೇಗಿದೆ ಅಂದ್ರೆ ಕಳೆದ 10 ವರ್ಷದಲ್ಲಿ ದರ್ಶನ್ ಪವಿತ್ರ ಇಬ್ಬರು ಹಾಲು ಜೇನಿನ ಥರ ಬೆರೆತು ಹೋಗಿದ್ದಾರೆ. ಈ ಮುಂಚೆ 18ನೇ ವಯಸ್ಸಿಗೆ ಮೊದಲ ಮದುವೆಯಾಗಿದ್ದ ಪವಿತ್ರ ಗೌಡಗೆ ಒಬ್ಬಳು ಹೆಣ್ಣು ಮಗಳಿದ್ದಾಳೆ. ಆಕೆಯ ಮೊದಲ ಗಂಡ ಸಂಜಯ್ ಸಿಂಗ್. ಮೂಲತಃ ಆತ IT ಉದ್ಯೋಗಿ. ಪವಿತ್ರ ಸಂಜಯ್ ಸಿಂಗ್ನನ್ನು ಪ್ರೀತಿಸಿ ಮದುವೆಯಾಗಿದ್ದಳಂತೆ. ಬಳಿಕ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಸರಿ ಹೋಗದೆ ಬೇರೆ ಬೇರೆಯಾಗಿದ್ದರು. ದರ್ಶನ್ ಜೊತೆಗಿನ ಸಂಬಂಧದ ದಶಕದ ಸಂಭ್ರಮದ ಬಗ್ಗೆ ಹೇಳಿಕೊಂಡು ಪವಿತ್ರ ದೊಡ್ಡ ಸುದ್ದಿ ಮಾಡಿದ್ದಳು. ಇದು ದರ್ಶನ್ ಮೊದಲ ಪತ್ನಿ ವಿಜಯಲಕ್ಷ್ಮಿ ಕೋಪಕ್ಕೆ ಕಾರಣವಾಗಿತ್ತು. ಜನವರಿ 24, 2024ರಲ್ಲಿ ವಿಡಿಯೋ ಫೋಟೋ ಶೇರ್ ಮಾಡಿಕೊಂಡಿದ್ದ ಪವಿತ್ರ ಗೌಡ ನಮ್ಮಿಬ್ಬರ ಸಂಬಂಧಕ್ಕೆ 10 ವರ್ಷ ಎಂದು ಹಾಕಿಕೊಂಡಿದ್ದಳು. ಇದಕ್ಕೆ ಪ್ರತಿಯಾಗಿ ಸಿಟ್ಟಿಗೆದ್ದ ದರ್ಶನ್ ಮೊದಲ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಒಂದನ್ನು ಹಾಕಿದಾಗಲೇ ಸತ್ಯಾಂಶ ಹೊರಬಂದಿತ್ತು. ವಿಜಯಲಕ್ಷ್ಮಿಯವರು ವಿತ್ ಫೋಟೋ ಪವಿತ್ರ ಮೊದಲ ಗಂಡನ ಬಗ್ಗೆ ಬಹಿರಂಗಪಡಿಸಿ ಪವಿತ್ರ ತನ್ನ ಸಂಸಾರದಲ್ಲಿ ಹುಳಿ ಹಿಂಡುತ್ತಿದ್ದಾರೆ ಎಂದು ಕ್ಲಾಸ್ ತೆಗೆದುಕೊಂಡಿದ್ರು. ಕನ್ನಡದ ಛತ್ರಿಗಳು ಸಾರ್ ಛತ್ರಿಗಳು, ಸಾಗುವ ದಾರಿಯಲ್ಲಿ, ಪ್ರೀತಿ ಕಿತಾಬು ಚಿತ್ರಗಳಲ್ಲಿ ಪವಿತ್ರ ನಟಿಸಿದ್ದಾರೆ.
ದಿಢೀರ್ ಮಾಡೆಲಿಂಗ್ ಹಾಗೂ ಚಿತ್ರರಂಗದಿಂದಲೇ ನಾಪತ್ತೆಯಾದ ಪವಿತ್ರ ಗೌಡ ಅವರು ಮತ್ತೆ ಕಾಣಿಸಿಕೊಂಡಿದ್ದೇ ದರ್ಶನ್ ಅವರ ಜೊತೆಗೆ. ಪವಿತ್ರ ಫ್ಯಾಷನ್ ಡಿಸೈನಿಂಗ್ ಜೊತೆಗೆ ಬೆಂಗಳೂರಿನ RR ನಗರದಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋ ಹೆಸರಿನ ಬಾಟಿಕ್ ನಡೆಸುತ್ತಿದ್ದಾರೆ. ಸದ್ಯ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಪವಿತ್ರ ಗೌಡ A1 ಆರೋಪಿಯಾಗಿದ್ದಾರೆ. ಇವರ ಜೊತೆ ಸೇರಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೊಲೆ ಮಾಡಿರುವ ಆರೋಪ ಎದುರಿಸುತ್ತಿದ್ದಾರೆ. ಏನೇ ಆಗ್ಲಿ, ಸಖತ್ ಬ್ಯೂಟಿ, ಒಳ್ಳೆ ಟ್ಯಾಲೆಂಟೆಡ್ ಆಗಿದ್ದ ಪವಿತ್ರ ಈಗ ಮರ್ಡರ್ ವಿಚಾರಕ್ಕೆ ಸುದ್ದಿಯಾಗ್ತಿದ್ದಾರೆ. ಸುರಸುಂದರ ಚೆಲುವೆ ವಿವಾದದಿಂದ ಎಲ್ಲರ ದೃಷ್ಟಿಯಿಂದಲೂ ವಿಲನ್ ಆಗಿದ್ದಾರೆ.